ಇಡೀ ದೇಶದಲ್ಲಿ ಇಡೀ ದಾಳಿ ಆಗ್ತದೆ, ಗೊತ್ತಿರುವಂಥದ್ದು. ಯಾರು ಕಾಂಗ್ರೆಸ್ ಶಾಸಕರು ಇರ್ತಾರೆ, ಯಾರು ಮತ್ತೆ ವಿನ್ ಆಗ್ತಾರೆ ಅನ್ನೋದು ಗೊತ್ತಾಗ್ತದೆ. ಅಂಥವ್ರಿಗೆ ತೊಂದರೆ ಕೊಡೋದೇ ಅವ್ರ ಕೆಲಸ. ಎಲ್ಲರಿಗೂ ಗೊತ್ತಿರುವಂಥದ್ದು. ನಿಮ್ಮ ಟಿ ವಿಲಿ ಪೇಪರ್ದಲ್ಲೂ ಓದ್ತಾ ಇರ್ತೇವೆ. ಯಾರೋ ಹೇಳಿದ್ದು ನೀವು ಬರೀತೀರಿ, ನಾವು ಓದ್ತೇವೆ. ಕಾಂಗ್ರೆಸ್ನವ್ರಿಗೆ ಮಾತ್ರ ತೊಂದರೆ ಕೊಡ್ತಾರೆ. ತೊಂದರೆ ಕೊಟ್ಟಗಳಿಗಿಲ್ಲಿ ಬಿ ಜೆ ಪಿಯವ್ರಿಗೆ ಹೋಗ್ತಾರೆ. ಬಿ ಜೆ ಪಿಗೆ ಹೋದಗಳಿಗಿಲ್ಲಿ ಅಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕಿ ಎಂಥದ್ದು ಕ್ಲೀನಾಗಿ ಹೊರಗೆ ಬರ್ತಾರನ್ನ ನೀವೇ ಬರೆದಿದ್ದು, ನೀವೇ ಹೇಳಿದ್ದು, ನನಗೆ ಗೊತ್ತಿಲ್ಲ. ಆ ರೀತಿ ಏನೋ ಟ್ರೈ ಮಾಡ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ನಮ್ಮ ಜಿಲ್ಲೆ ಸ್ವಲ್ಪ ಬಿ ಜೆ ಪಿಯವ್ರಿಗೆ ವೀಕ್ ಇದೆಯಲ್ಲ, ಇರೋದು 2 ಆಗಿತ್ತು, 1 ಆದ. ಈಗ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲೂ ಹೋಗಲಿಲ್ಲ. ಅವರು ಹಾಸ್ಪಿಟ್ಲಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ, ನಿಮಗೂ ಗೊತ್ತಿದೆ ನನ್ನ ಅನಿಸಿಕೆ. ಅವರು ಹಾಸ್ಪಿಟ್ಲ್ ಹೋಗಿ ಇಡೀ ಅವ್ರ ಮನೆಗೆ ಬಂದು ರೇಡ್ ಮಾಡೋಕ್ಕಿಂತ ಮೊದಲೇ ಅವರು ಹಾಸ್ಪಿಟ್ಲಲ್ಲಿದ್ದಾರೆ. ಡೆಲ್ಲಿಲಿ ಹಾಸ್ಪಿಟ್ಲಲ್ಲಿದ್ದಾರೆ. ಅಲ್ಲಿ ಇರೋದೇ 2 ಕಡೆ, ಡೆಲ್ಲಿ ಬಿಟ್ಟರೆ ಹೈದ್ರಾಬಾದ್ಗೆ ಹೋಗ್ಬೇಕು. ಆ ಸಮಸ್ಯೆಗೆ ಏನು ಅಂತ ಬೇಡ, ಅವ್ರ ಆರೋಗ್ಯ ಚೆನ್ನಾಗಾಗಲಿ. ಇಡೀ ಏನೇ ಏನು ಅವ್ರ ಮನೆ ರೇಡ್ ಮಾಡಿದ್ದಿದ್ರೆ ಅಥವಾ ಏನೋ ನೋಡಿದ್ನಪ್ಪ ಪೇಪರಲ್ಲಿ, ಟಿ ವಿಲಿ 4 ಟ್ರಂಕ್ ಇತ್ತು, 5 ಟ್ರಂಕ್ ಇತ್ತು ನೋಡಿ, ಏನೇ ಇದ್ದರೂ ಅದಕ್ಕೆ ದಾಖಲೆ ಕೊಡ್ತಾರೆ. ಅವರು ರಿಯಲ್ ಎಸ್ಟೇಟ್ ಇದೆ, ಬಿಸ್ನೆಸ್ ಇದೆ, ಅವ್ರದ್ದು ಮೂಲ ಎಲ್ಲ ಇದೆ. ಏನು ಸುಮ್ಮನೆ ರಾಜಕೀಯವಾಗಿ ಏನೋ ಮಾಡ್ಕೊಳ್ಳೋರು ಅಥವಾ ರಾಜಕೀಯಕ್ಕೆ ಬಂದು ಮಾಡ್ಕೊಂಡಂಥವ್ರಲ್ಲ. ರಾಜಕೀಯ ಬರೋಕ್ಕಿಂತ ಮೊದಲೇ 500 ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿ 150 ಕೋಟಿಯವರೆಗೆ ಇನ್ಕಮ್ ಟ್ಯಾಕ್ಸ್ ತುಂಬಿದವರು. ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅದು ಮತ್ತೆ ಬೇಡ, ಹೆಚ್ಚು ಚರ್ಚೆ ಬೇಡ. ನಮಗೂ ಬೇಜಾರಾಗಿದೆ. ನನ್ನ ಇಡೀ ರೇಡ್ ಮಾಡಿದ್ರು ಫ್ರೆಂಡ್, ಮಾಡ್ತಿದ್ರು ಫ್ರೆಂಡೇ.